ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್, ಮತ್ತು ನೀವು ಫೇಸ್ಬುಕ್ ನ ನೋಡೋದಾದ್ರೆ ಶ್ರೀ ಮಾಯಕಾರ ಗುರುಕುಲ ಪೇಜ್ ಅಲ್ಲಿ ನೀವು ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಜೊತೆಗೆ 2025 ಬಹಳ ವಿಶೇಷವಾಗಿರುವಂತಹ ವರ್ಷ 2025. 2025 ಯಾವ ಯಾವ ಡೇಟ್ ಅಲ್ಲಿ ಹುಟ್ಟಿರುವಂತಹವ್ರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಒಂದು ಸಂಖ್ಯೆಯಲ್ಲಿ ಅದರದೇ ಆದಂತಹ ಒಂದು ವೈಬ್ರೇಷನ್, ಅದರದೇ ಆದಂತಹ ಒಂದು ತರಂಗ ಇರುತ್ತೆ. ಅದರಿಂದ ಒಂದು ಡೇಟು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಕೊಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ಎಲ್ಲ ವಿಷಯಗಳನ್ನ ಈ ಸಂಖ್ಯೆಗಳು, ಈ ನಂಬರ್ಗಳ ಮುಖಾಂತರವೇ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜಾತಕ ಭಾಗ ಎಷ್ಟು ಮುಖ್ಯವಾಗ್ತದೋ ಈ ಸಂಖ್ಯಾ ಬಲವು ಕೂಡ, ನಂಬರ್ಸ್ ಬಲವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಈ ವರ್ಷ 2025 ಯಾವ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಈ ಬಾರಿ 2025 ಆಗಿರೋದ್ರಿಂದ ಇಲ್ಲಿ ಚಂದ್ರನ ಕಾರಕತ್ವವು ಕೂಡ ಇರುವಂತದ್ದು. ಜೊತೆಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ 9 ಬರ್ತಾ ಇದೆ. ಈ ಬಾರಿಯ 25ರ ರೂಲಿಂಗ್ ನಂಬರ್ ಇಸ್ 9. 9 ಅಂದ್ರೆ ಕುಜ. ಕುಜ ಅಂದ್ರೆ ಅಗ್ರೆಸಿವ್, ಕೋಪ, ಉದ್ರೇಕ, ಟೆನ್ಷನ್, ವಾರ್, ಜಗಳ, ಯಶಸ್ಸು ಎಲ್ಲವನ್ನ ಕೊಡುವಂಥವನು. ಅದರಿಂದ ಈ ವರ್ಷ ಸ್ವಲ್ಪ ಪ್ರತಿಯೊಬ್ರು 2025ರಲ್ಲಿ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಅನೇಕ ಕಡೆ ದೇಶಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಅನೇಕ ಕಡೆ ಅಗ್ನಿ ಅವಘಡಗಳು, ಫ್ಲೈಟ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು ಅಥವಾ ಭೂಕಂಪಾದಿಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಬೇಕಾಗ್ತದೆ. ಇನ್ನು ಇದನ್ನ 9ನ ಪೂರ್ಣ ಸಂಖ್ಯೆ ಅಂತ ಕೂಡ ನಾವು ಕರಿತೀವಿ. ಪೂರ್ಣ ಸಂಖ್ಯೆ ಇರೋದ್ರಿಂದ ಎಷ್ಟೇ ಅವಘಡಗಳು ನಡೆದ್ರು ಕೂಡ ಅದನ್ನ ನೇಚರ್ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ಒಂದಷ್ಟು ಬೇರೆ ತರದ ಆರ್ಥಿಕವಾದಂತಹ ಅಭಿವೃದ್ಧಿ, ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕೂಡ ನಾವು 2025ರಲ್ಲಿ ಕಾಣಬಹುದು. ಇನ್ನು 7-16-25ನೇ ತಾರೀಕಲ್ಲಿ ಹುಟ್ಟಿರುವಂತವ್ರಿಗೆ ಈ ವರ್ಷದ ರೂಲಿಂಗ್ ಪ್ಲಾನೆಟ್ ಬಂದು ಕುಜ ಆಗಿರೋದ್ರಿಂದ 7-16-25ನೇ ತಾರೀಕಿಗೆ ಅಧಿಪತಿ ಬಂದು ಕೇತು. ನಂಬರ್ 7 ನೋಡಿ, ಈ ಕೇತು ಮತ್ತೆ ಕುಜ ಕಾಂಬಿನೇಷನ್ ಇದೆಯಲ್ಲ, ನಾವು ಜ್ಯೋತಿಷ್ಯದಲ್ಲಿ ಕುಜವತ್ ಕೇತು ಅಂತ ಹೇಳಿದ್ರು ಕೂಡ ಈ ನ್ಯೂಮರಾಲಜಿ ಅಂತ ಬಂದಾಗ ಈ ಕುಜ ಕೇತು ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಲ್ಲ. ಫೈಟಿಂಗ್ ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸ ಹೋದ್ರು ಲಿಟಿಗೇಷನ್ ಅಲ್ಲಿ ಸಿಕ್ಕಾಕೋತದೆ. ಅಥವಾ ಯಾವ ಕೆಲಸ ಮಾಡಕ್ ಹೋದ್ರು 2025ರಲ್ಲಿ ಅರ್ಧಂಬರ್ಧಂ ಆಗುವಂಥದ್ದು, ಪೂರ್ಣ ಪ್ರಮಾಣದಲ್ಲಿ ಮಾಡಕ್ ಆಗದೆ ಇರುವಂಥದ್ದು, ಅನೇಕ ಡಿಸ್ಟರ್ಬೆನ್ಸಸ್ಸು ಅಥವಾ ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳಾಗುವಂಥದ್ದು, ಹೆಲ್ತ್ ಪ್ರಾಬ್ಲಮ್ಗಳಾಗುವಂಥ ಸಾಧ್ಯತೆಗಳು ಇರ್ತದೆ. ದಯವಿಟ್ಟು ನೀವು ಅದರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಅದರಲ್ಲೂ ಕೂಡ ಸ್ವಲ್ಪ ಅಲರ್ಜಿಗಳು ಜಾಸ್ತಿ ಆಗುವಂಥದ್ದು. ಈ ಕೇತು ಇದನ್ನಲ್ಲ, ಈ ಕೇತು ಕುಜ ಕಾಂಬಿನೇಷನ್ಸ್ ಎಲ್ಲಿವರೆಗೆ ಅಂದ್ರೆ ಅಪ್ ಟು ಕ್ಯಾನ್ಸರ್ ವರ್ಗುನು ಕುಜ ಕೇತು ಶನಿ ಕಾಂಬಿನೇಷನ್ಸ್ ಇಂಡಿಕೇಟ್ ಮಾಡುತ್ತೆ. ಇನ್ಫೆಕ್ಷನ್ಸ್ಗಳಾಗುವಂಥದ್ದು, ಅಲರ್ಜಿಗಳು ಜಾಸ್ತಿ ಆಗುವಂಥದ್ದು, ಚರ್ಮಬಾಧೆಗಳು ಜಾಸ್ತಿ ಆಗುವಂತಹದ್ದು, ಹುಣ್ಣುಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿರ್ತದೆ. ಅದ್ರ ಜೊತೆಗೆ ಔಷಧಿ ಕಾರ್ಖಾನೆ, ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹವರು, ಪುರೋಹಿತರು ಮತ್ತು ಆಧ್ಯಾತ್ಮ ಬೋಧಕರು, ಸ್ವಾಮೀಜಿಗಳು, ಮಠಮಾನ್ಯದಲ್ಲಿರುವಂಥವ್ರು, ಇಂಥವ್ರಿಗೆ ಈ ಪರ್ಟಿಕ್ಯುಲರ್ ನಂಬರ್ ಅಲ್ಲಿ 7-16-25ನೇ ತಾರೀಕಲ್ಲಿ ಹುಟ್ಟಿ ಈ ಪ್ರೊಫೆಷನ್ ಅಲ್ಲಿ ಇರುವಂತವರಿಗೆ 2025 ಅಷ್ಟೊಂದು ಶುಭದಾಯಕವಲ್ಲ. ಖಂಡಿತವಾಗಿಯೂ ಇದು ನಿಮಗೆ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಾಗೇ ಇರ್ತದೆ. ಅದರಿಂದ ಈ ವರ್ಷ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ, ಪ್ರತಿದಿನ ಗಣಪತಿಯ ಮಂತ್ರವನ್ನ ಜಪ ಮಾಡುವಂಥದ್ದು, ಪ್ರತಿ ಮಂಗಳವಾರದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುವಂತ ಕೆಲಸವನ್ನ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಮತ್ತು ಯಾವುದೇ ಒಂದು ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಿ
ಆತುರದ ನಿರ್ಧಾರಗಳನ್ನು ತಗೋಬೇಡಿ. ಆತುರ ನಿರ್ಧಾರ ತಗೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳಂತೂ ಖಂಡಿತ ಆಗತ್ತೆ. ಮತ್ತು ಎಚ್ಚರಿಕೆಯಿಂದಿರಿ. ವಾಹನದಲ್ಲಿ ಓಡಾಡುವಾಗ ಕೂಡ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಒಂದ್ಸರಿ ವೈದ್ಯರ ಬಳಿ ತೋರಿಸ್ಕೊಡುವಂಥದ್ದು ಒಳ್ಳೆಯದು. ಎಕ್ಸ್ಪೆಷಲಿ ಕತ್ತು, ಗಂಟ್ಲು, ಹೊಟ್ಟೆಗೆ ಸಂಬಂಧಪಟ್ಟಂಥ ಇಶ್ಯೂಸು, ಬ್ಲಡ್ ಇನ್ಫೆಕ್ಷನ್ಸು, ವೇರಿಯೇಷನ್ಸು ಇದೆಲ್ಲ ಆಗುವಂಥ ಸಾಧ್ಯತೆ ಇರ್ತದೆ. ಎಚ್ಚರಿಕೆ ವಹಿಸಿ. ಗಣಪತಿ ಆರಾಧನೆಯನ್ನು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಈ ಡೇಟಲ್ಲಿ ಹುಟ್ಟಿರೋರ್ಗೆ ಎಲ್ಲರಿಗೂ ಕೆಟ್ಟದ್ದಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜಾತಕಗಳನ್ನು ಕೂಡ ಒಂದ್ಸರಿ ನಾವು ಚೆಕ್ ಮಾಡಬೇಕಾಗತ್ತೆ. ಆ ಜಾತಕದಲ್ಲಿ ಗುರುಬಲ ಇದ್ರೆ, ದಶಾಬಲ ಇದ್ರೆ ಇದರ ಎಫೆಕ್ಟ್ ತುಂಬಾ ಕಮ್ಮಿ ಆಗುತ್ತೆ. ಅದರಿಂದ ಜಾತಕಗಳನ್ನು ಕೂಡ ನೀವು ಒಂದ್ಸರಿ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ನಿಮಗೂ ಕೂಡ ಏನಾದರೂ ಜಾತಕಗಳನ್ನು ತೋರಿಸ್ಬೇಕು, ಮನೆ ಪ್ಲಾನ್ ತೋರಿಸ್ಬೇಕು, ಮನೆ ಕರೆಕ್ಷನ್ ಮಾಡಿಸ್ಕೋಬೇಕಪ್ಪ, ಗುರುಗಳನ್ನು ಒಂದ್ಸರಿ ಭೇಟಿ ಮಾಡಬೇಕು, ಆಫ್ಲೈನ್ ಅಥವಾ ಆನ್ಲೈನಲ್ಲಿ ಭೇಟಿ ಮಾಡಬೇಕು ಅನ್ನುವಂಥದ್ದಿದ್ರೆ ಖಂಡಿತವಾಗಿಯೂ ಕರೆ ಮಾಡಿ. ಮತ್ತೆ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಬೇಕು ಅಂದ್ರೆ ಇದೆ ಜನವರಿ 8 ಮತ್ತು ಫೆಬ್ರವರಿಯಲ್ಲಿ ಜ್ಯೋತಿಷ್ಯ ವಾಸ್ತು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಆಸಕ್ತರು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಯಾರೆಲ್ಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತರು ಶ್ರೀ ಮಾಯಕಾರ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಬಹುದು. ಇದೇ ಜನವರಿ 8 ಮತ್ತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ಹೊಸ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಮಗೂ ಕೂಡ ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತರು ಸಂಪರ್ಕವನ್ನು ಮಾಡಿ. ಅದರ ಜೊತೆಗೆ ಇಲ್ಲಿವರೆಗೆ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು ವಿದ್ಯಾರ್ಥಿಗಳು ಪ್ರೊಫೆಷನಿಸ್ಟ್ ಆಗಿರುವಂಥದ್ದು, ತುಂಬಾ ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿರುವಂಥದ್ದು. ನಿಮಗೂ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದ್ರೆ ಅಡ್ಮಿಷನ್ ಆಗಿ.